ರಾಜ್ಯಾದ್ಯಂತ ಕೊಟ್ಟಿರುವಂತಹ ಮುಷ್ಕರದಲ್ಲಿ ಈಗ ಒಂದೊಂದು ಹಂತವಾಗಿ ಜಿಲ್ಲೆಗೂ ಕೂಡ ಎಫೆಕ್ಟ್ ತಡ್ತಾ ಇದೆ. ಆದರೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಈ ಒಂದು ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸದ್ಯಕ್ಕೆ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಏರ್ಪೋರ್ಟ್ನಿಂದ ವಿವಿಧೆಡೆ ಎಂದಿನಂತೆ BMTC ಸಂಚಾರ ಆಗ್ತಾ ಇದೆ. ಪ್ರತಿದಿನ ಏರ್ಪೋರ್ಟ್ನಿಂದ 556 ಟ್ರಿಪ್ಗಳ BMTC ಸಂಚಾರ ಆಗುತ್ತೆ. ಮುಷ್ಕರಕ್ಕೆ ಬೆಂಬಲ ಇದೆ, ಆದರೆ ಕೋರ್ಟ್ ಆದೇಶವನ್ನು ಗೌರವಿಸಬೇಕಾಗತ್ತೆ. ಹೀಗಾಗಿ ಕೆಲಸಕ್ಕೆ ಹಾಜರಾಗಿದ್ದೇವೆ ಅಂತ ಚಾಲಕ ನಿರ್ವಾಹಕರು ಹೇಳ್ತಾ ಇದ್ದಾರಂತೆ. ಸಂಘಟನೆಯಿಂದ ಆದೇಶ ಬಂದರೆ ಮಧ್ಯಾಹ್ನದ ನಂತರ ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ. ವಿವಿಧ ಬೇಡಿಕೆಗಳ ಹಾಗೂ ವಿವಿಧ ಬೇಡಿಕೆಗಳ ಆಗ್ರಹಿಸಿ ರಾಜ್ಯ ಸಾರಿಗೆ ನೌಕರರ ಮುಷ್ಕರವನ್ನು ಕರೆ ನೀಡಿರುವಂಥದ್ದು. ಏನು ನಾವೀಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಹುತೇಕ ಸಾರಿಗೆ ನೌಕರರ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಒಂದು ಬಸ್ಸುಗಳು ಓಡಾಟ ನಡೀತಾ ಇರುವಂಥದ್ದು. ಈಗಾಗಲೇ ಯಾವುದೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂಥ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದಂತೆ ಒಂದು ಪ್ರಯಾಣಿಕರ ಬೆಂಗಳೂರು ಪ್ರವೇಶಕ್ಕೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಬಹುತೇಕ ಎಲ್ಲ ಬಸ್ಸುಗಳು ಮತ್ತು BMTC ಮತ್ತು KSRTC ಮತ್ತು ಓಲೋ ಬಸ್ಸುಗಳು ಎಂದಿನಂತೆ ಸಂಚಾರ ಮಾಡ್ತಾ ಇರುವಂಥದ್ದು. ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡ್ತಾ ಹೋಗೋಣ. ಬಹುತೇಕ ಸಾವಿರಾರು ಸಂಖ್ಯೆ, ನೂರಾರು ಸಂಖ್ಯೆಯಲ್ಲಿ ಒಂದು ಓಲೋ ಬಸ್ಸುಗಳು ಒಂದು ಟರ್ಮಿನಲ್ನಲ್ಲಿ ನಿಂತಿರುವಂಥದ್ದು. ಪ್ರಯಾಣಿಕರನ್ನ ಹತ್ತಿಸಿ ಬೆಂಗಳೂರು ಕಡೆಗೆ ಪ್ರಯಾಣ ಮಾಡ್ತಾ ಇರುವಂಥದ್ದು. ಈಗ ಬಹುತೇಕ ಒಂದು ಪ್ರತಿಭಟನೆಗೆ ಮಿಶ್ರ ಪ್ರತಿಕ್ರಿಯೆ ಹೋಗ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಹಲವು ಪ್ರಕಟಣೆಗಳನ್ನು ನಡೆಸಿದ್ರು ಸಹಿತ ಒಂದು ಬಂದ್ಗೆ ಬೆಂಬಲ ಇದೆ ಅನ್ನುವಂಥ ಒಂದು ವಿಚಾರ ಈ ಒಂದು ಬಸ್ಸುಗಳ ವಿಚಾರದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಒಟ್ಟಾರೆಯಾಗಿ ಏನು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡುವಂಥ ನಿಟ್ಟಿನಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕ್ಷಿ ಆಗುವಂಥದ್ದು. ಇನ್ನು ಈ ಒಂದು ಪ್ರತಿಭಟನೆಗೆ ಯಾವುದೇ ಬೆಂಬಲ ಇಲ್ಲ ಅನ್ನುವ ಮಟ್ಟಕ್ಕೆ ಒಂದು ಬಸ್ಸುಗಳು ಓಡಾಟ ನಡೆಸ್ತಾ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಾಮು, ಅಶ್ವವೇಗ ನ್ಯೂಸ್, ದೇವನಹಳ್ಳಿ.